ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಮ್ಮ ಸತ್ಯಪ್ರಕಾಶ್ ರವರ ಸಿನಿಮಾ ಸರಸ್ವತಿ ಸಂಚಿಕೆಗೆ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನೋಡಿದ್ದೀರಾ ಸತ್ಯಪ್ರಕಾಶ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಈಗ ಅವರ ಮಗನ ಬಗ್ಗೆ ನೋಡಿ. ಸತ್ಯಪ್ರಕಾಶ್ ಅವ್ರಿಗೆ ಎಷ್ಟು ಕನ್ನಡದ ಮೇಲೆ ಅಭಿಮಾನ ಅಂತಂದರೆ, ಅವರ ಮಗನನ್ನು ಕೂಡ ಮೊಟ್ಟ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲೇ ನಾಯಕ ನಟನಾಗಿ ಪರಿಚಯ ಮಾಡಿದ್ರು. ಆ ಸಿನಿಮಾ ನಿರ್ಮಾಣ ಮಾಡಿದ್ದು ನಮ್ಮ ಹೆಮ್ಮೆಯ ನಿರ್ಮಾಪಕ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರು, ನಿರ್ದೇಶನ ಮಾಡಿದ್ದು ಶ್ರೀ ಎಸ್ ನಾರಾಯಣ್ ಅವರು. ಆ ಸಿನಿಮಾ ಹೆಸರೇ ಮನಸ್ಸು ಮಲ್ಲಿಗೆ. ಈ ಮನಸ್ಸು ಮಲ್ಲಿಗೆ ಟೈಟ್ಲ್ ಹಿಂದೆನೇ ಒಂದು ಅದ್ಭುತವಾದ ಕಥೆ ಇದೆ. ಈ ಟೈಟ್ಲನ್ನ ಅಣ್ಣವರು ಒಂದು ಸಿನಿಮಾ ಮಾಡಬೇಕಾಗಿತ್ತು ಈ ಟೈಟ್ಲಿಗೆ. ಯಾಕೆಂತಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಈ ಒಂದು ಶೀರ್ಷಿಕೆ ಅಂದರೆ ಅಷ್ಟು ಪ್ರಾಣ ಇತ್ತಂತೆ. ಶಿವಣ್ಣ ಅವ್ರಿಗೂ ತುಂಬ ಆಸೆ ಇತ್ತು ಒಂದು ಕಥೆನ ಟೈಟ್ಲ್ ಇಟ್ಬಿಟ್ಟು ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಆವಾಗ ನಾನು ಶಿವಣ್ಣ ಅವರೊಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಎಡಕಲು ಗುಡ್ಡದ ಚಂದ್ರಶೇಖರ್ ಅವರು ಒಂದು ಕತೆ ಹೇಳಿದರು. ಶಿವಣ್ಣ ಅವ್ರಿಗೆ ಒಂದು ಕತೆ ಹೇಳಿದರು, ಚಂದ್ರು ಸರ್ ಡೈರೆಕ್ಟ್ ಮಾಡೋದಕ್ಕೆ. ಆ ಸಿನಿಮಾಗೆ ಫಸ್ಟು ಶಿವಣ್ಣ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಚಂದ್ರು ಸರ್ ಅಂದ್ಕೊಂಡಿದ್ದ ಟೈಟ್ಲು ಡಾಕ್ಟರ್ ಮುತ್ತುರಾಜ್ ಅಂತ. ಬಟ್ ಮುತ್ತುರಾಜ್ ಅಂತ ಈ ಹಿಂದೆ ಮಿಲನ ಪ್ರಕಾಶ್ ಸರು ಟೈಟ್ಲಿಟ್ಟು ಯಾಕೋ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ಮತ್ತು ಬೇರೆ ಬೇರೆ ಕಾರಣಗಳಿಗೆ ಮುತ್ತುರಾಜ್ ಅನ್ನೋ ಟೈಟ್ಲ್ ಬೇಡ, ಶಿವಣ್ಣ ಅವ್ರು ಸಜೆಸ್ಟ್ ಮಾಡಿದರು ಮನಸ್ಸು ಮಲ್ಲಿಗೆ ಅಂತ ಇಡೋಣ ಈ ಕತೆಗೆ ಅಂತ. ಬಟ್ ಆ ಪ್ರಾಜೆಕ್ಟ್ ಆಗಲಿಲ್ಲ, ಅದು ಬೇರೆ ಕತೆ. ಅಗೇನ್ ಕಮಿಂಗ್ ಟು ದಿಸ್ ಟ್ರ್ಯಾಕ್, ಈ ಮನಸ್ಸು ಮಲ್ಲಿಗೆ ಅನ್ನೋ ಒಂದು ಸಿನಿಮಾ ನಮ್ಮ ಸತ್ಯಪ್ರಕಾಶ್ ಅವರ ಮಗ ನಾಯಕ ನಟರಾಗಿ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಇದು ಮರಾಠಿಯಲ್ಲಿ ಒಂದು ದಾಖಲೆಯ ಪ್ರದರ್ಶನ ಕಂಡಂಥ ಸಾಯಿರಾಟ್ ಅನ್ನೋ ಒಂದು ಸಿನಿಮಾದ ಕನ್ನಡದ ರೀಮೇಕ್ ಆಗಿರುತ್ತೆ ಈ ಚಿತ್ರ. ಈ ಚಿತ್ರದಲ್ಲಿ ಒಂದು ಯುವ ಪ್ರೇಮಿಗಳಾಗಿ ಸತ್ಯಪ್ರಕಾಶ್ ಅವ್ರ ಮಗ ಹಾಗೂ ನಾಯಕ ನಟಿ ಬಹಳ ಅದ್ಭುತವಾಗಿ ನಟಿಸಿದರು. ನಾರಾಯಣ್ ಸರ್ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದರು. ಆ್ಯಂಡ್ ಇದು ಎಷ್ಟು ಮಟ್ಟಿಗೆ ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಅಂತಂದರೆ, ಅದೊಂದು ಕಡೆ ಹೇಳ್ತಾರೆ ಸತ್ಯಪ್ರಕಾಶ್ ಅವರು, ಪೊಲೀಸ್ ಸ್ಟೋರಿ ಚಿತ್ರದ ಅವರ ಪಾತ್ರನ ಅವರು ತೆರೆ ಮೇಲೆ ನೋಡಿ ಕಣ್ಣೀರು ಹಾಕಿದ್ರು ಅಂತ. ಎರಡನೇ ಸಾತಿ ಅವರ ಮಗನ ಅಭಿನಯನ ಅವರು ಬೆಳ್ಳಿ ಪರದೆ ಮೇಲೆ ನೋಡಿ ಮಗು ಥರ ಹತ್ತಿದ್ದಾರೆ. ಇದು ಸತ್ಯಪ್ರಕಾಶ್ ರವರ ಮಗುವಿನ ಮನಸ್ಸು. ಆಮೇಲೆ ಏನೇ ಟಫ್ ವಿಲನ್ ಆದರೂ ನಿಜ ಬದುಕಿನಲ್ಲಿ ಸತ್ಯಪ್ರಕಾಶ್ ಅವರು ಸುಸಂಸ್ಕೃತವಂತ ಆಧ್ಯಾತ್ಮಿಕ ವ್ಯಕ್ತಿ. ಹನುಮಾನ್ ಚಾಲೀಸನ ಅವರು ಅಷ್ಟು ಹನುಮಾನ್ ಚಾಲೀಸದ ಸಾಲುಗಳನ್ನ ಪಟ 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 ಅಂತ ಹೇಳ್ತಾರೆ. ಸಾಕಷ್ಟು ದೈವ ಪೂಜೆ ನಡೆಸ್ತಾರೆ. ಆಮೇಲೆ ಕುಟುಂಬಸ್ಥ, ಅವ್ರಿಗೆ ಅವ್ರ ಕಸಿನ್ಸು, ಅವರ ತಮ್ಮ ತಂಗೀರು ಅಂದರೆ ಪಂಚಪ್ರಾಣ, ಅವರೆಲ್ರಿಗೂ ಅಷ್ಟೇ ಮನೆ ಇವರೇ ದೊಡ್ಡವರಾಗಿರೋದ್ರಿಂದ ಪಂಚಪ್ರಾಣ ಯಾರನ್ನೂ ಯಾವುದೇ ಕಾರಣಕ್ಕೂ ನೋಯಿಸೋದಿಲ್ಲ, ಇದು ಮಾಡಲ್ಲ. ಇಷ್ಟೇ ಅಲ್ಲದೆ ಅವರ ಸಾಧನೆಗೆ ಮತ್ತೊಂದು ವಿಶೇಷತೆ ಏನಂತಂದರೆ, ಅವರ ಮಗನಿಗಾಗಿ ಒಂದು ಸಿನಿಮಾ ಮಾಡ್ತಾರೆ, ಊಲಾಲ ಊಲಾಲ ಅಂತ, ತೆಲುಗು ಸಿನಿಮಾ. ಐ ಥಿಂಕ್ 2020 ಬಿಡುಗಡೆ ಆಗಿದ್ದು ಅಂತ ಕಾಣುತ್ತೆ. ಆ ಸಿನಿಮಾಗೆ ನಿರ್ದೇಶಕನ ಜವಾಬ್ದಾರಿಯನ್ನು ಸತ್ಯಪ್ರಕಾಶ್ ಸರೇ ಹೊರ್ತಾರೆ, ಡೈರೆಕ್ಟರ್ ಕ್ಯಾಪ್ನ ಹೊರ್ತಾರೆ. ಆ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಅಲ್ಲಿ ತೆಲುಗು ಚಿತ್ರರಂಗದಲ್ಲಿ ಅವ್ರ ಮಗನ್ನ ಅವರು ಲಾಂಚ್ ಮಾಡ್ತಾರೆ. ಇನ್ನು ಅವ್ರ ಮಗಂದು ಅಂದರೆ ತುಂಬ ಕ್ಯೂಟ್ ಆಗಿದ್ದಾರೆ, ತುಂಬ ಲಕ್ಷಣವಾಗಿದ್ದಾರೆ, ಒಬ್ಬ ಹೀರೋ ಆಗುವಂಥ ಎಲ್ಲ ಕ್ವಾಲಿಟೀಸು ಅವರಲ್ಲಿದೆ. ಅವರ ಎಲ್ಲ ಒಂದು ಕಡೆ ಅವರು ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಈ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅವ್ರ ಮೂಲ ಹೆಸರು ನಟರಾಜ್ ಅಂತ. ಅವ್ರಿಗೂ ಕೂಡ ಒಂದು ಪ್ರೀತಿ ಉಂಟಾಗಿದೆ. ಅದು ಒಂದು 8 ವರ್ಷಗಳ ಕಾಲ ಆ ಪ್ರೀತಿ ಪ್ರೇಮದಲ್ಲಿ ಅವರಿಬ್ಬರು ಪಯಣಿಸಿದ್ದಾರೆ. ಒಂದು ಹಂತಕ್ಕೆ ಬಂದಾಗ, ಮದುವೆ ಮಾತುಕತೆ ಅಂತ ಬಂದಾಗ, ಆ ಹುಡುಗಿ ಮನೆಯಲ್ಲಿ ಅಂದರೆ ಇವರು ಸತ್ಯಪ್ರಕಾಶ್ ಅವ್ರ ಮಗ ನಟರಾಜ್ ಅವರು ಸಿನಿಮಾ ವೃತ್ತಿನ ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ. ಅವ್ರದ್ದೇನೋ ಅವ್ರ ತಂದೆಯವ್ರ ಹುಡುಗಿಯವ್ರ ತಂದೆದೇನೋ ಬಿಸ್ನೆಸ್ ಇರುತ್ತೆ, ಅದರಲ್ಲೇ ಇವರು ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಇವರಿಗೆ ಸಿನಿಮಾ ಒಂದು ಕನಸು, ಸಿನಿಮಾ ಒಂದು ಇವರ ವಂಶ ಪಾರಂಪರಿಕೆಯಾಗಿ ಬಂದಿರೋದ್ರಿಂದ ಇದನ್ನು ಬಿಟ್ಕೊಡೋಕೆ ಇಷ್ಟ ಇರಲ್ಲ. ಈ ಒಂದು ವಿಚಾರದಿಂದ ಆ ಸಂಬಂಧ ಮುರಿದೋಗುತ್ತೆ, ಬ್ರೇಕಪ್ ಆಗುತ್ತೆ. ಆ ಬ್ರೇಕಪ್ ಆಗಿದ್ದು ಒಂದು ಸ್ವಲ್ಪ ದಿವಸಗಳ ಕಾಲ ಅವ್ರ ಮಗ ಸತ್ಯಪ್ರಕಾಶ್ ಸರ್ ಮಗ ಸ್ವಲ್ಪ ನೋವು ತಿಂದಿದ್ದು ಅಥವಾ ದುಃಖ ಅನುಭವಿಸಿದ್ದು ಸತ್ಯ. ಆದರೆ ಮಗನಿಗೆ ಜೊತೆಯಾಗಿ ಒಬ್ಬ ಸ್ನೇಹಿತನಾಗಿ, ಒಬ್ಬ ಮಾರ್ಗದರ್ಶಕನಾಗಿ, ತಂದೆಯಾಗಿ ಇವರು ನಿಂತು ಸಿನಿಮಾ ಮಾಡಿ, ಆ ಸಿನಿಮಾ ಮೂಲಕ ಅವ್ರಿಗಿರೋ ಎಲ್ಲ ನೋವುಗಳನ್ನೂ ಹೊರಹಾಕಿ, ಬರೀ ಅಪ್ಪ ಮಾತ್ರ ಅಲ್ಲ, ನನ್ನ ಜೀವನದ ಒಬ್ಬ ಅತ್ಯದ್ಭುತ ಗೆಳೆಯ, ಒಬ್ಬ ನನಗೆ ಮಾರ್ಗದರ್ಶಕ, ನನ್ನ ಫಿಲಾಸಫರ್ ಅನ್ನೋ ಒಂದು ಮಟ್ಟಕ್ಕೆ ಇವರಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಸುಖವಾಗಿ ಸಂತೋಷವಾಗಿ ಇವಾಗ ಸಂಸಾರ ಮಾಡ್ತಿರುವ ಸತ್ಯಪ್ರಕಾಶ್ ಅವ್ರಿಗೆ ಯಾವ ಒಂದು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮರಾಠಿ, ಬೆಂಗಾಲಿ, ಒರಿಸ್ಸಾ ಈ ಎಲ್ಲ ಭಾಷೆಗಳನ್ನು ನಡೆಸಿದರೆ ಯಾವ ಭಾಷೆ ನಿಮಗೆ ತುಂಬ ಇಷ್ಟ ಅಂದರೆ
ಅಭಿನಯಿಸೋಕ್ಕೆ ಅಥವಾ ಆ, ಹೋಗಿ ಅಲ್ಲಿ ಜಾಸ್ತಿ ಆ್ಯಕ್ಟ್ ಮಾಡೋಕ್ಕೆ ಅಂದರೆ ಅವ್ರು ಹೇಳೋದು ಫಸ್ಟು ಕನ್ನಡ, ಅದಾದಮೇಲೆ ಬೆಂಗಾಲಿ. ಕನ್ನಡ ಚಿತ್ರರಂಗದಲ್ಲಿ ಮೊದಲು ತುಂಬ ನಾನು ಖುಷಿಯಾಗಿ ಹೋಗಿ ಮಾಡ್ತಾ ಇದ್ದರೆ, ಈಗ ನಾನು ಹೆಚ್ಚಾಗಿ ಕನ್ನಡ ಚಿತ್ರಗಳಲ್ಲಿ ನಾನು ಕಾಣಿಸ್ಕೋತಿಲ್ಲ, ನನಗೆ ಅವಕಾಶಗಳು ಕಡಿಮೆ. ಹಾಗಾಗಿ ಇವತ್ತಿನ ಕನ್ನಡ ಚಿತ್ರರಂಗ ಹೇಗಿದೆ ಅಂತ ಗೊತ್ತಿಲ್ಲ. ಬಟ್ ನಾನು ನಟಿಸೋ ಕಾಲದಲ್ಲಿ ಚಂದನವನ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿತ್ತು, ಮನೆ ಮಗನ ಥರ ನೋಡ್ಕೊಂಡಿದ್ರು ಅಂತ ಹೇಳಿದ್ರೆ. ಬೆಂಗಾಲಿ ಚಿತ್ರರಂಗ ಕೆಲವು ಪ್ರಾಜೆಕ್ಟ್ಗಳು ಮಾಡ್ತಾ ಇದೆ ಅಂದರೆ ಅಲ್ಲೂ ಕೂಡ ತುಂಬ ಪ್ರೀತಿ ಇದೆ, ಮಮತೆ ಇದೆ, ಅಕ್ಕರೆ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಒಬ್ಬ ಮಗನಾಗಿ, ಕಲಾವಿದನಾಗಿ, ತಂದೆಯಾಗಿ, ಒಬ್ಬ ಹಸ್ಬೆಂಡಾಗಿ, ಸ್ನೇಹಿತನಾಗಿ ಸತ್ಯಪ್ರಕಾಶ್ರವರು ಪ್ರತಿಯೊಂದು ಅವರು ನಿಜ ಬದುಕಿನಲ್ಲಿ ನಿರ್ವಹಿಸಿದ ಎಲ್ಲ ಪಾತ್ರಗಳಲ್ಲೂ ಸೈ ಎನಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಬದುಕಿನಲ್ಲೂ ಸತ್ಯಪ್ರಕಾಶ್ ಅವರು ಸೈ ಎನಿಸ್ಕೊಂಡಿದ್ದಾರೆ. ಚಿತ್ರಗಳಲ್ಲಿ, ಪಾತ್ರಗಳಲ್ಲಿ ಮಾತ್ರ ಅವರು ಖಳನಾಯಕ, ಆದರೆ ಬದುಕೆಂಬ ಚಿತ್ರದಲ್ಲಿ, ನಿಜ ಜೀವನದಲ್ಲಿ ಸತ್ಯಪ್ರಕಾಶ್ ಎಂದೆಂದು ಒಬ್ಬ ಸೂಪರ್ ಸ್ಟಾರ್, ಸೂಪರ್ ತಂದೆ, ಸೂಪರ್ ಗಂಡ ಎಲ್ಲ. ಇದಾಗಿತ್ತು ಸತ್ಯಪ್ರಕಾಶ್ ಅವರ ಒಂದಿಷ್ಟು ಮಾಹಿತಿ, ಅವರ ಬದುಕಿನ ಬಗ್ಗೆ ಕೆಲವೊಂದು ವಿಚಾರಗಳು. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.